ಗುರುಗಳೇ, ದ್ವಾದಶ ರಾಶಿಗಳ ಮೇಲೆ ಗುರುವಿನ ಸಂಚಾರದ ಪ್ರಭಾವದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಗೆ ಕಳೆದ ವರ್ಷ ಬಹಳ ಅದ್ಭುತವಾದಂಥ ಸಂದರ್ಭ. ನೋಡಿ, 2ನೇ ಸ್ಥಾನದಲ್ಲಿ ಗುರು ಇದ್ದರು. 2ನೇ ಸ್ಥಾನ ಅಂತಂದರೆ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ. ಈ 4 ಸ್ಥಾನಗಳು ತುಂಬ ಬಲಿಷ್ಠವಾಗಿತ್ತು. ವಿದ್ಯಾರ್ಥಿಗಳಿಗಂತೂ ಅತ್ಯಂತ ಶುಭ ಸಮಯ. ಆದರೆ ಹೋಯ್ತಲ್ಲ ಗುರುಬಲ. ಈಗ ಈ ಗುರುಬಲ ಹೋದ ತಕ್ಷಣ ಇದು ಹಾಗೆ ಉಲ್ಟಾ ಆಗುತ್ತೆ. ಯಾವ ರೀತಿ? ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳಗಳಾಗೋದು, ವೈಮನಸ್ಸುಗಳಾಗೋದು, 3ನೇ ವ್ಯಕ್ತಿಗಳ ಮಾತು ಕೇಳಿಕೊಂಡು ಸತಿಪತಿಗಳ ಮಧ್ಯೆ ವೈಮನಸ್ಯ ಬರುವಂಥದ್ದು. 3ನೇ ಸ್ಥಾನಕ್ಕೆ ಬಂದಿದ್ದರಿಂದ ಏನಾಗ್ಬಿಡುತ್ತೆ, ಆಗೋಗ್ಲಿ ಧೈರ್ಯವಾಗಿ ಎದುರಿಸ್ಬಿಡ್ತೀನಿ ಅಂತ ಬಂಡ ಒಂದು ಜನ್ಮ ಆಗೋದು. ಮತ್ತು ಮಾತು ಏನೋ ಒಂದು ಹಗುರವಾದ ಮಾತಾಡ್ಬಿಡೋದು, ಅಥವಾ ತನ್ನ ಸಂಬಳ ಕೊಡ್ತಾ ಇರ್ತಕ್ಕಂಥ ಬಾಸ್ ಬಗ್ಗೆ ಏನೋ ನೆಗೆಟಿವ್ ಆಗಿ ಮಾತಾಡ್ಬಿಡೋದು, ಅದು ಅವ್ರ ಕಿವಿಗೆ ಬೀಳೋದು. ಈ ಥರ ಬಾಯಿಂದ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳೋಂಥ ಸಾಧ್ಯತೆ ವೃಷಭ ರಾಶಿಯವರಿಗೆ. ಹಾಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯೆಯಲ್ಲಿ ಒಂಚೂರು ಅಡಚಣೆ ಆಗುವಂಥ ಸಾಧ್ಯತೆ, ಇದೆಲ್ಲವೂ ನಮಗೆ ಹೆಚ್ಚು ಕಾಣ್ತಾ ಇದೆ. ಒಟ್ಟಿನಲ್ಲಿ ವೃಷಭ ರಾಶಿಯವ್ರಿಗೆ ಇದ್ದಂಥ ಗುರುಬಲ ಈಗ ಹೋಗ್ತಾ ಇದೆ. ಜೂನ್ 2ರಿಂದ ಗುರುಬಲ ಇಲ್ಲ. ಆರೋಗ್ಯಕ್ಕೆ ಅಂತ ಬಂದಾಗ ವೃಷಭ ರಾಶಿಯವ್ರಿಗೆ ಹೆಚ್ಚಿನ ಒಂದು ಪ್ರಭಾವ ಇಲ್ಲ, ಚೆನ್ನಾಗೇ ಇದೆ. ಯಾಕೆಂದರೆ 11th ಹೌಸನ್ನು ನಾವು ಹೌಸ್ ಆಫ್ ಗೈನ್ ಅಂತ ಹೇಳಿದಾಗಲೇ, ಅದೇ ರೀತಿಯಾಗಿ ಶನಿ ಬಂದು ಲಾಭಸ್ಥಾನದಲ್ಲಿದ್ದಾರೆ. ಶನಿ ಲಾಭಸ್ಥಾನದಲ್ಲಿದ್ದಾಗ ಸ್ವಲ್ಪ ಆರೋಗ್ಯ ಚೆನ್ನಾಗಿರುತ್ತೆ. ಜೊತೆಗೆ ವೃಷಭ ರಾಶಿಗೆ ರಾಶ್ಯಾಧಿಪತಿ, ರಾಶಿ ಅಂದರೆ ಶರೀರಕ್ಕೆ ಅಧಿಪತಿನೂ ಶುಕ್ರನೇ. 6th ಹೌಸ್ ರೋಗಸ್ಥಾನನ 6ನೇ ಮನೆ ಅಂತೀವಿ. 6ನೇ ಸ್ಥಾನಾಧಿಪತಿನೂ ಶುಕ್ರನೇ. ಅಂದರೆ ಶುಕ್ರನೇ ಇವರಿಗೆ ಶರೀರ ಮತ್ತು ರೋಗಕ್ಕೆ ಅಧಿಪತಿ. ಆದ್ದರಿಂದ ಶುಕ್ರ ಅಂದರೆ ಶ್ರೀಮಂತರ ರೋಗ, ಡಯಾಬಿಟಿಕ್ಕು, BP, ಈ ಥರದ ವಿಚಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಿ. ಫಿಸಿಕಲ್ ಎಕ್ಸರ್ಸೈಸ್ ಎಲ್ಲ ಮಾಡಿ ದೇಹನ ಚೆನ್ನಾಗಿ ದಂಡಿಸ್ಕೊಂಡು ಆರೋಗ್ಯ ನೋಡ್ಕೊಳ್ಳಿ. ಆರೋಗ್ಯ ಹಾಳಾಗುತ್ತೆ ಅಂತ ನಾನು ಹೇಳ್ತಿಲ್ಲ, ಶ್ರೀಮಂತರ ರೋಗ ಬರುವಂಥ ಸಾಧ್ಯತೆ ಇರೋದ್ರಿಂದ ಎಚ್ಚರಿಕೆಯಾಗಿರಿ ಅಂತ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿಗತಿ ಹೇಗಿರುತ್ತೆ ಅಂತ ಹೇಳಿ. ಆರ್ಥಿಕವಾಗಿ ಸ್ವಲ್ಪ ಕೆಳಗಡೆ ಇಳಿಯುವಂಥ ಸಾಧ್ಯತೆಗಳು ಇದೆ. ಸ್ವಲ್ಪ ಅಂದರೆ ತೀರಾ ಬಿದ್ದೋಗ್ತಾರೆ ಅನ್ನುವಂಥದ್ದಿಲ್ಲ. ಯಾವುದಕ್ಕೂ ವೃಷಭ ರಾಶಿಯವರು ಮುಂದಕ್ಕೆ ಖರ್ಚು ಮಾಡಬೇಕಾದ್ರೆ ಪೈಸೆನೂ ಯೋಚನೆ ಮಾಡಿ ಕಂಜೂಸ್ ಆಗಬೇಡಿ. ನೀವು ಊಟಕ್ಕೆ, ಬಟ್ಟೆಗೆ, ಮನೆಗೆ, ಕುಟುಂಬಕ್ಕೆ ಖರ್ಚು ಮಾಡಿ, ಅನವಶ್ಯಕ ಖರ್ಚು ಮಾಡಬೇಡಿ. ಯಾಕಂದರೆ ಆರ್ಥಿಕವಾಗಿ ಪ್ರಾಬ್ಲಮ್ಸ್ ಬರುವ ಸಾಧ್ಯತೆ ಇದೆ, ಎಚ್ಚರಿಕೆ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು? ಪರಿಹಾರ ಅಂತ ಬಂದಾಗ ಒಂದು ಗುರುಕ್ಷೇತ್ರಗಳನ್ನು ದರ್ಶನ ಮಾಡುವಂಥದ್ದು ಒಂದು ಪರಿಹಾರ. ಆದರೆ ಗುರು ಸ್ತೋತ್ರಗಳು ಸಿಗುತ್ತೆ ನಿಮಗೆ. ಎಲ್ಲ ಪುಸ್ತಕಗಳು, ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಕಡೆ ಸಿಗ್ತಾ ಇರುತ್ತೆ ನಮಗೆ. ಎಸ್ಪೆಷಲಿ ಕಡಲೆ ಕಾಳು ಅಂತ ಹೇಳ್ತೀವಿ, ಅದು ಕಾಬೂಲ್ ಕಡಲೆ ಮತ್ತು ನಾಟಿ ಕಡಲೆ ಅಂತ 2 ಇರುತ್ತಮ್ಮ. ಅದರಲ್ಲಿ ನಾಟಿ ಕಡಲೆ ಇದೆಯಲ್ಲ, ಸಣ್ಣ ಕಡಲೆ, ಆ ಕಡಲೆಯನ್ನು ಹಾಗೆ ದಾನ ಮಾಡೋದು. ಯಾರಿಗೆ ದಾನ ಮಾಡಬೇಕು? ಯಾರಿಗೆ ನಿಜವಾಗಲೂ ಅದು ಅವಶ್ಯಕತೆ ಇದೆಯೋ ಅವ್ರಿಗೆ ದಾನ ಮಾಡಬೇಕು. ಹೊಟ್ಟೆ ತುಂಬಿರೋರಿಗೆ ದಾನ ಮಾಡೋ ಪ್ರಯೋಜನ ಏನಿಲ್ಲ. ನಿಜವಾದ ಅವಶ್ಯಕತೆ ಯಾರಿದೆಯೋ ಅವ್ರಿಗೆ ದಾನ ಮಾಡಬೇಕು. ಹಂಗಾಗಲಿಲ್ಲ ಅಂದರೆ ನೀವೇ ಅದನ್ನು ಅಡುಗೆ ಮಾಡಿ 10 ಜನಕ್ಕೆ ಊಟವಾಗಿ ಕೂಡ ಬಡಿಸ್ಬಿಡ್ಬೋದು. ಇದು ನಾವು ಪರಿಹಾರ ಅಂತ ಹೇಳ್ಬೋದಾಗುತ್ತೆ.